ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ವಶ್ಶಂಸಿ ವದುಹಾಹಾ. ಸೂರ್ಯ ಮತ್ತು ಅದರ ಪ್ರಭೆಯ ಮೇಲಾಣೆ. ವಲ್ ಕಮರಿ ಇದಾ ತಲಾಹಾ. ಚಂದ್ರನ ಮೇಲಾಣೆ, ಅದು ಅದನ್ನು ಹಿಂಬಾಲಿಸಿ ಬರುವಾಗ. ವನ್ನಹಾರಿ ಇದಾ ಜಲ್ಲಾಹಾ. ಹಗಲಿನ ಮೇಲಾಣೆ, ಅದು ಅದನ್ನು ಅಂದರೆ ಸೂರ್ಯನನ್ನು ಪ್ರತ್ಯಕ್ಷಗೊಳಿಸುವಾಗ. ವಲ್ಲೈಲಿ ಇದಾ ಯಗ್ಶಾಹಾ. ರಾತ್ರಿಯ ಮೇಲಾಣೆ, ಅದು ಅದನ್ನು ಮುಚ್ಚುವಾಗ. ವಸ್ಸಮಾಇ ವಮಾ ಬನಾಹಾ. ಆಕಾಶ ಮತ್ತು ಅದನ್ನು ಸ್ಥಾಪಿಸಿದ ವಿಧಾನದ ಮೇಲಾಣೆ. ವಲ್ ಅರ್ದಿ ವಮಾ ತಹಾಹಾ. ಭೂಮಿ ಮತ್ತು ಅದನ್ನು ವಿಸ್ತಾರಗೊಳಿಸಿದ ವಿಧಾನದ ಮೇಲಾಣೆ. ವನಫ್ಸಿನ್ ವಮಾ ಸವ್ವಾಹಾ. ಮನುಷ್ಯ ಮನಸ್ಸು ಮತ್ತು ಅದನ್ನು ವ್ಯವಸ್ಥಿತಗೊಳಿಸಿದ ವಿಧಾನದ ಮೇಲಾಣೆ. ಫಅಲ್ಹಮಹಾ ಫುಜೂರಹಾ ವತಕ್ವಾಹಾ. ತರುವಾಯ ಅವನು ಅದಕ್ಕೆ ಅದರ ದುಷ್ಟತೆಯನ್ನೂ ಶಿಷ್ಟತೆಯನ್ನೂ ತಿಳಿಸಿಕೊಟ್ಟನು. ಖದ್ ಅಫ್ಲಹ ಮನ್ ಝಕ್ಕಾಹಾ. ಖಂಡಿತವಾಗಿಯೂ ಅದನ್ನು ಅಂದರೆ ಶರೀರವನ್ನು ಪರಿಶುದ್ಧಗೊಳಿಸಿದವನು ಯಶಸ್ವಿಯಾದನು. ವಖದ್ ಖಾಬ ಮನ್ ದಸ್ಸಾಹಾ. ಅದನ್ನು ಮಲಿನಗೊಳಿಸಿದವನು ಖಂಡಿತವಾಗಿಯೂ ಪರಾಭವಗೊಂಡನು. ಕzzಬತ್ ಸಮೂದ್ ಬಿತಗ್ವಾಹಾ. ಸಮೂದ್ ಜನಾಂಗವು ತನ್ನ ಧಿಕ್ಕಾರದ ನಿಮಿತ್ತ ಸತ್ಯವನ್ನು ನಿಷೇಧಿಸಿತು. ಇದಿಂಬಅಸ ಅಶ್ಕಾಹಾ. ಅವರ ಪೈಕಿ ಅತ್ಯಂತ ದುಷ್ಟನು ಸೆಟೆದು ನಿಂತಾಗ. ಫಕಾಲ ಲಹುಂ ರಸೂಲುಲ್ಲಾಹಿ ನಾಕತಲ್ಲಾಹಿ ವಸುqಯಾಹಾ. ಆಗ ಅಲ್ಲಾಹುವಿನ ಸಂದೇಶವಾಹಕರು ಅವರೊಂದಿಗೆ ಹೇಳಿದರು, ಅಲ್ಲಾಹುವಿನ ಒಂಟೆಯ ಬಗ್ಗೆ ಮತ್ತು ಅದರ ಜಲಪಾನದ ಬಗ್ಗೆ ಎಚ್ಚರ ವಹಿಸಿರಿ. ಫಕzzಬೂಹು ಫಅಕರೂಹಾ ಫದಮ್ದಮ ಅಲೈಹಿಂ ರಬ್ಬುಹುಂ ಬಿದಂಬಿಹಿಂ ಫಸವ್ವಾಹಾ. ಆಗ ಅವರು ಅವರನ್ನು ಅಂದರೆ ಸಂದೇಶವಾಹಕರನ್ನು ನಿಷೇಧಿಸಿದರು ಮತ್ತು ಅದನ್ನು ಅಂದರೆ ಒಂಟೆಯನ್ನು ಕತ್ತು ಕೊಯ್ದು ಸಾಯಿಸಿದರು. ಆಗ ಅವರ ಪಾಪದ ನಿಮಿತ್ತ ಅವರ ರಬ್ ಅಂದರೆ ಅವರ ಪರಿಪಾಲಕ ಅವರನ್ನು ನಾಶ ಮಾಡಿದನು ಮತ್ತು ಅದನ್ನು ಅವರೆಲ್ಲರ ಮೇಲೂ ಸಮಾನಗೊಳಿಸಿದನು. ವಲಾ ಯಖಾಫು ಉಕ್ಬಾಹಾ. ಅದರ ಅನಂತರ ಫಲದ ಬಗ್ಗೆ ಅವನು ಭಯಪಟ್ಟಿಲ್ಲ.